ಸರ್ 2008 ಮತ್ತೆ 2007 BML ಕಾರ್ಖಾನೆಯಲ್ಲಿ ನಮಗೆ ಒಂದು ಕಾಲ್ ಲೆಟರ್ ಬಂತು ಸರ್. ಅವಾಗ ನಾವೆಲ್ಲ ಬೇರೆ ಕಡೆಯಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ವಿ, ಬೇರೆ ಕಂಪನಿಗಳಲ್ಲಿ ಹಲವಾರು ಕಂಪನಿಗಳಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. BML ಇಂದ ಒಂದು ಕಾಲ್ ಲೆಟರ್ ಬಂತು, ನಮಗೆ ಇಂಟರ್ವ್ಯೂ ಮಾಡಿಸಿದ್ರು. ಈ BML ಅಲ್ಲಿ ನಿಮ್ಗೆ ರಿಕ್ರೂಟ್ಮೆಂಟ್ ಮಾಡ್ತೀವಿ, ನೀವು ಇಲ್ಲಿ ಬಂದು ಸೇರ್ಕೊಳ್ಳಿ ಅಂತ ನಮ್ಗೆ ಲೆಟರ್ ಕರೆಸಿ ನಮ್ಮನ್ನು ಕರೆದಿದ್ರು ಸರ್. ಒಳ್ಳೆ ಕೆಲಸ ಎಲ್ಲ ಬಿಟ್ಟು ನಾವು ಇಲ್ಲಿ ಬಂದ್ವಿ. 2009 ಇಂದ 2010 ವರೆಗೆ ಕಾಲ್ಫೇರ್ ಆಯಿತು. ಅದೇ ತರ ಸ್ಕೀಮ್ ಒಂದು ಮೇಂಟೈನ್ ಮಾಡಿ ಬೆಮ್ಮಲ್ ಟ್ರೈನಿ ಸ್ಕೀಮ್ ಅಂತ ಒಂದು ಸ್ಕೀಮ್ ಮಾಡಿಸಿ ಅದರಲ್ಲಿ ಎಲ್ಲರನ್ನೂ ಕಾಯಂ ಮಾಡಿಸಿದ್ರು. ನಾವು ಬ್ಯಾಚ್ ಬೈ ಬ್ಯಾಚ್ ಎಲ್ಲರೂ ಮಾಡಿದ್ರು. ನಾವು ನೆಕ್ಸ್ಟ್ ಬ್ಯಾಚ್ ನಾವು ಹಾಕ್ತೀವಿ ಅಂತ ನಾವು ವೇಟ್ ಮಾಡ್ಕೊಂಡೇ ಬರ್ತಾ ಇದೀವಿ. ಪರ್ಮನೆಂಟ್ ಎಂಪ್ಲಾಯ್ ಈಕ್ವಲ್ ಆಗಿ ನಾವು SMS ಬುಕ್ ಮಾಡ್ತೀವಿ. ಅವರು ಪರ್ಮನೆಂಟ್ ಎಂಪ್ಲಾಯ್ ಅವರು 130 ಅವರ್ಸ್ ಮಾಡಿದ್ರೆ ನಾವು 150 ಅವರ್ಸ್ ಅವರಿಗಿಂತ ಹೆಚ್ಚು ಮಾಡ್ತೀವಿ. 100% ಡೈರೆಕ್ಟ್ ಪ್ರೊಡಕ್ಷನ್ ಅಲ್ಲಿ ಇದೀವಿ ಸರ್. ಮತ್ತೆ 2015 ಅಲ್ಲಿ ನಾವು ಒಂದು ಸ್ಟ್ರೈಕ್ ಮಾಡಿದೀವಿ. ಆ ಸ್ಟ್ರೈಕ್ ಮಾಡಿದ ನಂತರ ಮ್ಯಾನೇಜ್ಮೆಂಟ್, ALC ಲೇಬರ್ ಕಮಿಷನರು ಮತ್ತೆ ನಮ್ಮನ್ನು ಕರೆಸಿ ಇನ್ ಕೇಸ್ ಆಫ್ ಎನಿ ಫ್ಯೂಚರ್ ರಿಕ್ರೂಟ್ಮೆಂಟ್ ಯು ಪೀಪಲ್ ವಿಲ್ ಬಿ ಕನ್ಸಿಡರ್ಡ್ ಅಂತ ನಮಗೆ ಒಂದು ಮಿನಿಟ್ಸ್ ಮಾಡಿಕೊಟ್ಟಿದ್ದಾರೆ ಸರ್. ಆ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ಸರ್. ಆಮೇಲೆ 2017 ಅಲ್ಲಿ ಮ್ಯಾನೇಜ್ಮೆಂಟ್ ಅವರು ಒಂದು ಅಗ್ರಿಮೆಂಟ್ ಮಾಡಿಸಿದ್ರು. ಚಾರ್ಟರ್ ಆಫ್ ಡಿಮಾಂಡ್ ಮೇಲೆ ಅಗ್ರಿಮೆಂಟ್ ಮಾಡಿಸಿ ಆ ಅಗ್ರಿಮೆಂಟ್ ಒಳಗಡೆ ತಗೊಂಡು 2024 ಮಾರ್ಚ್ ಅಲ್ಲಿ ಅದು ಎಂಡ್ ಆಯ್ತು ಸರ್. 2000 ಮಾರ್ಚ್ ಅಲ್ಲಿ ಎಂಡ್ ಆಯ್ತು. ನಾವು ಡಿಸೆಂಬರ್ ಅವರಿಗೆ ಮನವಿ ಕೊಟ್ಟಿವಿ, ಈ ವೇಜ್ ರಿವಿಷನ್ ಅನ್ನ ನೀವು ರಿವೈಸ್ ಮಾಡಬೇಕಂತ. ಮತ್ತೆ 2023 ಸೆಪ್ಟೆಂಬರ್ ಅಲ್ಲಿ ಒಂದು ಕಾಲ್ ಬೇರ್ ಬಂತು. ಇವ್ರೇನು 2009-10 ನಲ್ಲಿ ಅಪಾಯಿಂಟ್ಮೆಂಟ್ ಕರೆಸಿದ್ರು, ಅದರಿಂದ ಇಷ್ಟುವರೆಗೆ ಯಾರನ್ನೂ ಅಪಾಯಿಂಟ್ಮೆಂಟ್ಗೆ ಕಾಯಂಗೆ ತೆಗೆದಿಲ್ಲ ಪರ್ಮನೆಂಟ್ ಎಂಪ್ಲಾಯೀಸ್ಗೆ. 2023 ಸೆಪ್ಟೆಂಬರ್ ಅಲ್ಲಿ ಒಂದು ಕಾಲ್ ಫೇರ್ ಬಂತು ಸರ್. ಆ ಕಾಲ್ ಫೇರ್ ಆನ್ಲೈನ್ ಅಲ್ಲಿ ಮಾಡಿದ್ರು. ಆ ಕಾಲ್ ಫೇರ್ ಬರಕ್ ಮುಂಚೆನೆ ನಮ್ಮ ರೆಸ್ಪೆಕ್ಟೆಡ್ CMD ಹತ್ರ ನಾವೆಲ್ಲ ಹೋಗಿ ಭೇಟಿಯಾಗಿ, ಸರ್ ನಾವು ಇಷ್ಟು ವರ್ಷ 15 to 20 years ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಎವ್ರಿ ಡೇ ವಿ ಆರ್ ವರ್ಕಿಂಗ್ ಇನ್ ದ ಎಕ್ಸ್ಪೆಕ್ಟೇಷನ್ ಆಫ್ ಒನ್ ಡೇ ಆರ್ ಅನದರ್ ಡೇ ವಿ ವಿಲ್ ಬಿ ರೆಕ್ರೂಟೆಡ್ ಇನ್ ದಿಸ್ ಕಂಪನಿ. ಸೊ ದಿಸ್ ಇಸ್ ಅವರ್ ಎಕ್ಸ್ಪೆಕ್ಟೇಷನ್ ಸರ್. ನೀವು ಆನ್ಲೈನ್ ಅಲ್ಲಿ ಏನಾದರೂ ಕಾಲ್ ಫೇರ್ ಮಾಡಿದ್ರೆ ನಮಗೆ ಬಂದ್ಬಿಟ್ಟು ಅಲ್ಲಿ ನಮಗೆ ಪ್ಲಾಟ್ಫಾರ್ಮ್ ಸಿಗೋದಿಲ್ಲ. ಯಾಕಂದ್ರೆ 20 years ಇಲ್ಲೇ ಕಂಪನಿಯಲ್ಲಿ ನಾವು ಕಲ್ಕೊಂಡಿದ್ದೀವಿ. ಈ 20 years ನಮಗೆ ಇಲ್ಲೇ ಹೋಗ್ಬಿಟ್ಟಿದೆ. ನೀವು ಏಜ್ ರಿಲ್ಯಾಕ್ಸೇಷನ್ ಕಾಲಮ್ ಕೊಟ್ಟರೆ ಕೂಡ ನಾವು ಅದರ ಎಲಿಜಿಬಲ್ ಆಗೋದಿಲ್ಲ. ಈ ಬೆಮ್ಮಲ್ ಟ್ರೈನಿಂಗ್ ಸ್ಕೀಮ್ ಅಲ್ಲಿ ಕ್ಲಿಯರ್ ಆಗಿದೆ ಸರ್. 20 years ಇಲ್ಲಿ ಕೆಲಸ ಮಾಡಿರೋರಿಗೆ ಅಲ್ಲಿ ಕೊಡಬೇಕಂತ, ITI ಡಿಪ್ಲೊಮಾ ಮಾಡಿರೋರಿಗೆ 20 years ಸರ್ವಿಸ್ ಇದ್ರೆ ಕಂಪನಿಯಲ್ಲಿ ಕೊಡಬೇಕಂತ ಅದಿದೆ. ದಾಖಲೆ ಎಲ್ಲ ನಮ್ಮ ಹತ್ರ ಇದೆ ಸರ್ ಅಂತ ನಾವು ವಿನಂತಿ ಮಾಡಿದೀವಿ. ಆ ವಿನಂತಿ ಮಾಡಿದ ನಂತರನೇ ಅವ್ರು ಆನ್ಲೈನ್ ಕಾಲ್ ಫೇರ್ ಮಾಡಿದ್ರು. ಅದರಲ್ಲಿ ಹೋಗಿ ನಾವು ನೋಡಿದೀವಿ, ಈ ತರ ನಮ್ಗೆ ಏನಾದ್ರೂ ಪ್ಲಾಟ್ಫಾರ್ಮ್ ಇದೆಯಾ, ಎನಿ ಎಕ್ಸ್ಪೀರಿಯನ್ಸ್ ಕಾಲಮ್ ಅವ್ರ ಏಜ್ ರಿಲ್ಯಾಕ್ಸೇಷನ್ ಕಾಲಮ್ ಅಂತ ಯಾವುದೇ ಅದರಲ್ಲಿ ಇಲ್ಲ ಸರ್. ತಿರ್ಗಾ ಹೋಗಿ ನಾವು ಮ್ಯಾನೇಜ್ಮೆಂಟ್ಗೆ ಲೆಟರ್ ಕಳಿಸಿದ್ವಿ, ಕಾರ್ಪೊರೇಟ್ ಆಫೀಸ್ಗೆ, CMDಗೆ ಲೆಟರ್ ಕಳಿಸಿದ್ವಿ. ನಮ್ಗೆ ಯಾವ ರಿಪ್ಲೈ ಬಂದಿಲ್ಲ ಸರ್. ನಮ್ಗೆ ನ್ಯಾಯ ಸಿಗ್ಬೇಕಂತ ಹೈಕೋರ್ಟ್ಗೆ ನಾವು ಹೋದ್ವಿ. ಆ ಹೈಕೋರ್ಟ್ಗೆ ಹೋಗಿ ನಾವು ಕೇಸ್ಗೆ ಹೋದ್ಮೇಲೆ ಆ ಹೈಕೋರ್ಟ್ ಅಲ್ಲೂ ಆದೇಶ ಬಂದಿದೆ, ನೀವು ತೆಗೆಯೋ ಸ್ಕಿಲ್ಡ್ ಪರ್ಸನ್ಸ್ ಕಂಪನಿಯಲ್ಲೇ ಇದಾರಲ್ಲ ಅವ್ರನ್ನೇ ನೀವು ಯಾಕೆ ತೆಗಿಬಾರ್ದು, ಯಾಕೆ ಹೊರಗಡೆ ತೆಗಿತಾ ಇದ್ದೀರಾ? ನೀವು ತೆಗೆಯೋದು ಕ್ಲಿಯರ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿ ಸ್ಕಿಲ್ಡ್ ಪರ್ಸನ್ ವೆದರ್ ದ ಪೀಪಲ್ ಇಸ್ ಅವೈಲೇಬಲ್ ಇನ್ ದ ಕಂಪನಿ ಯು ಕ್ಯಾನ್ ರಿಕ್ರೂಟ್ ಮಾಡಬಹುದು ಅವರಂತ ಆದೇಶ ಬಂದಿದೆ ಸರ್. ಆ ಆದೇಶನ ರೆಪ್ರೆಸೆಂಟೇಷನ್ ನಾವು ಮ್ಯಾನೇಜ್ಮೆಂಟ್ ಕಳಿಸಿದೀವಿ. ಆ ಆದೇಶ ಮೇಲೆ ನಮ್ಗೇನು ರಿಪ್ಲೈ ಬಂದಿಲ್ಲ ಸರ್. 27th ಆಗಸ್ಟ್ ನಾವು ಒಂದು ಇಂಡೋರ್ ಸ್ಟ್ರೈಕ್ ಮಾಡಿದ್ವಿ ಸರ್. ಈ ತರ ಬಂದ್ಬಿಟ್ಟು ನಮಗೆ ಇಲ್ಲಿ ಕಾಯಂ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದೀವಿ. ವಿನಂತಿ ಮಾಡಿದ ಮೇಲೇನು ನಮ್ಗೆ ರಿಪ್ಲೈ ಬಂದಿಲ್ಲ. ಕೋರ್ಟ್ ಆದೇಶ ಮೇಲೇನು ನಮ್ಗೇನು ರಿಪ್ಲೈ ಬಂದಿಲ್ಲ. ಇವಾಗ ಎಲ್ಲೂ ಬೇರೆ ಯಾರೆಲ್ಲ ಬರ್ತಾ ಇದಾರೆ, ನಮಗೆ ಏನು ನ್ಯಾಯ ಸಿಕ್ಕಿಲ್ವಲ್ಲ ಅಂತ ಒಂದು ಇಂಡೋರ್ ಸ್ಟ್ರೈಕ್ ಮಾಡಿದೀವಿ. ಅವಾಗ ಮ್ಯಾನೇಜ್ಮೆಂಟ್ ನಮಗೆ ಒಂದು ಭರವಸೆ ಕೊಟ್ಟು 31st ಒಳಗಡೆ ನಿಮ್ಮನ್ನು ಕರೆದು ನಾವು ಮಾತಾಡಿ ನಿಮ್ ಪ್ರಾಬ್ಲಮ್ ಎಲ್ಲ ಸಾರ್ಟ್ ಔಟ್ ಮಾಡ್ತೀವಿ ಅಂತ
ಅವರೊಂದು ಇದು ಮಾಡಿದ್ರು ಸರ್. ಆಮೇಲೆ ಒಂದೇ ಒಂದು ನೆಗೋಸಿಯೇಷನ್ ಕರೆದ್ರು. ಆ ನೆಗೋಸಿಯೇಷನ್ ಅಲ್ಲಿ ಸಬ್ಜೆಕ್ಟ್ ಮೇಲೆ ಏನು ಅವ್ರು ಮಾತಾಡಿಲ್ಲ ಸರ್. ಅಗೇನ್ ದೇ ಆರ್ ಆಸ್ಕಿಂಗ್ 15 days ಟೈಮ್ ಮಾತ್ರ ಕೇಳಿದ್ರು. ನಿಮ್ದು ಏನೇನಿದೆ ಹೆಂಗ್ ನೀವು ಇದೆಲ್ಲ ಕೇಳ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ನಾವು ಬೇರೆ ಕಂಪನಿ ನೈವೇಲಿಯಲ್ಲಿ ಅವರು ಲೋಕಲ್ ಎಚ್ಗೆ 60%, ಅದರ್ಸ್ಗೆ 40% ಇರೋ ದಾಖಲೆಗಳೆಲ್ಲ ಕೊಟ್ಟಿವಿ. ಆಮೇಲೆ AECI ಎಲೆಕ್ಟ್ರಾನಿಕ್ ಪವರ್ ಇಂಡಿಯಾ ಲಿಮಿಟೆಡ್ 20 years ಎಕ್ಸ್ಪೀರಿಯನ್ಸ್ ಕಾಲಂ ಕೊಟ್ಟಿದ್ದಾರೆ, ಅದನ್ನು ದಾಖಲೆಗಳನ್ನ ಕೊಟ್ಟಿವಿ ಸರ್. ನಾವು ಮಿನಿಟ್ಸ್ ಮಾಡೋದೆಲ್ಲ ಅದನ್ನು ಕೊಟ್ಟಿವಿ. ಎಲ್ಲ ತಗೊಂಡು 15 days ಮೇಲೆ ಕರಿತೀನಿ ಅಂತ ಅವ್ರು ಇನ್ನ ಕರೆದಿಲ್ಲ ಸರ್. ಅವರು ರಿಕ್ರೂಟ್ಮೆಂಟ್ ಮೇಲೆ ಏನು ಬಂದ್ಬಿಟ್ಟು ನಮಗೆ ರಿಪ್ಲೈ ಕೊಟ್ಟಿಲ್ಲ. ಈ ಚಾರ್ಟರ್ ಆಫ್ ಡಿಮಾಂಡ್ ಏನ್ ಮಾಡಿದ್ರು 7 years ಅಗ್ರಿಮೆಂಟ್, ಆ ಅಗ್ರಿಮೆಂಟ್ ಮುಗಿದ್ಮೇಲೆ ಹೊಸ ಚಾರ್ಟರ್ ಆಫ್ ಡಿಮಾಂಡ್ ರಿವೈಸ್ ಮಾಡಬೇಕು. ಅದನ್ನು ಅವ್ರು ಏನು ಬಂದ್ಬಿಟ್ಟು ನಮಗೆ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ, ನಮಗೆ ರಿಪ್ಲೈ ಕೊಟ್ಟಿಲ್ಲ ಸರ್. ಈ ಕಂಪನಿಯಲ್ಲಿ 4 categories ಆಫ್ ಪೀಪಲ್ ಆರ್ ವರ್ಕಿಂಗ್ ಸರ್. 1 is ಸ್ಕಿಲ್ಡ್, ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಹೈ ಸ್ಕಿಲ್ಡ್. ಈ 4 ಕ್ಯಾಟಗರಿಲಿ ಇರೋರು ಈ ಸ್ಕಿಲ್ಡ್ ಮತ್ತೆ ಸೆಮಿ ಸ್ಕಿಲ್ಡ್ ಗೆ ರಿಕ್ರೂಟ್ಮೆಂಟ್ ಮಾಡಬೇಕಂತ ಬೆಮ್ಮಲ್ ಟ್ರೈನಿಂಗ್ ಸ್ಕೀಮ್ ಅಲ್ಲಿ ಕ್ಲಿಯರ್ ಆಗಿದೆ ಸರ್. ಮತ್ತೆ ಅನ್ಸ್ಕಿಲ್ಡ್, ಹೈಲಿ ಸ್ಕಿಲ್ಡ್ ಅವರಿಗೆ ಎವ್ರಿ ಇಯರ್ ಪ್ರೀವಿಯಸ್ ಪಾಸ್ಟ್ ಪ್ರಾಕ್ಟೀಸ್ ಇದೆ ಕಂಪನಿಯಲ್ಲಿ. ಎವ್ರಿ 7 years ಆರ್ 5 to 7 years ಗೆ ಚಾರ್ಟರ್ ಆಫ್ ಡಿಮಾಂಡ್ ರಿವೈಸ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಸರ್. ಅದಕ್ಕೆ ನಾವು ಕೇಳಿದ್ರು ಇಷ್ಟು ದಿವಸ ಇದಕ್ಕೆ ಮುಂಚೆ ಮಾತೇ ಇರಲಿಲ್ಲ ಸರ್. ಇವಾಗ ಏನ್ ಹೇಳ್ತಾ ಇದ್ದಾರೆ, ನಿಮಗೂ ನಮಗೆ ಸಂಬಂಧ ಇಲ್ಲ, ನೀವು ಕಾಂಟ್ರಾಕ್ಟ್ ಹತ್ರ ಹೋಗಿ ಅಂತ. ಇದಕ್ಕೆ ಮುಂಚೆ ಆ ಮಾತಲ್ಲ ಅವ್ರು ಹೇಳಿಲ್ಲ ಸರ್. ನಮ್ಮನ್ನು ಕರೆಯುವಾಗ ಈ ಬೆಮ್ಮಲ್ ಟ್ರೈನಿಂಗ್ ಸೆಂಟರ್ ಅಲ್ಲೇ ನಮ್ಮನ್ನು ಕರೆದು ಇಂಟರ್ವ್ಯೂ ಮಾಡಿಸಿದ್ರು. ಇಲ್ಲಿರೋ ಟೆಕ್ನಿಕಲ್ ಬಿಲ್ಡಿಂಗ್ ಅಲ್ಲಿ ಬೆಮ್ಮಲ್ HR ಡಿಪಾರ್ಟ್ಮೆಂಟ್ ಅಲ್ಲೇ ಕರೆದು ನಮ್ಮನ್ನು ಇಂಟರ್ವ್ಯೂ ಮಾಡಿಸಿದ್ರು ಸರ್. ಯಾವಾಗ ಅವರು ಅವ್ರ ನೇಮ್ ಸೇಟ್ ಕಾಂಟ್ರಾಕ್ಟ್ ಅವ್ರನ್ನ ಇಟ್ಕೊಂಡು, ಕಾಂಟ್ರಾಕ್ಟ್ ಅವ್ರಿಗೂ ನಮ್ಗೆ ಏನ್ ಸಂಬಂಧ ಇಲ್ಲ ಸರ್. ಬರೀ ನಮ್ಗೆ ಪೇಮೆಂಟ್ ಮಾಡ್ತಾರೆ ಹೊತ್ತು ನಮ್ಮಿಂದ ಕೆಲಸ ತಗೋರು, ಜಾಬ್ ಪ್ಲೇಸ್ಮೆಂಟ್ ಮಾಡೋರು, ನೀವು ಯಾವ್ಯಾವ ಕೆಲಸ ಮಾಡ್ಬೇಕಂತ ನಮ್ಮಿಂದ ಎಲ್ಲಾ ಕೆಲಸಗಳು ತಗೊಳ್ಳೋರು ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಆಫ್ ಎಂಪ್ಲಾಯರ್ ಅವರೇ ಸರ್. ಇವಾಗ ಅವರು ಈ ರಿಕ್ರೂಟ್ಮೆಂಟ್ ಬಗ್ಗೆ ಏನು ಅವ್ರು ಬಂದು ಏನಾದ್ರೂ ಕೇಳಿದ್ರೆ ಇದು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ನಿರ್ಧಾರ ತಗೋಬೇಕು, ನಮ್ಮ ಹತ್ರ ಏನಿಲ್ಲ, ಗೌರ್ಮೆಂಟ್ ಪಾಲಿಸಿ ಅಂತಾರೆ ಸರ್. ಆ ಗೌರ್ಮೆಂಟ್ ಪಾಲಿಸಿದು ಆಲ್ರೆಡಿ ಆ ಸ್ಕೀಮ್ದು ಲೆಟರ್ ಇದೆ ಸರ್. ಆ ಸ್ಕೀಮ್ ಮೇಲೆ ನಮ್ಗೆ ಕೊಟ್ರೆ ನಾವೆಲ್ಲ ಕಾಯಂ ಆಗ್ತೀವಿ. ಮತ್ತೆ ಇಲ್ಲಿರೋ ಬಂದ್ಬಿಟ್ಟು TCLs ಕಾರ್ಮಿಕರು, ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್ ಮತ್ತೆ ಹೈಲಿ ಸ್ಕಿಲ್ಡ್ ಇರೋರಿಗೆ ಚಾರ್ಟರ್ ಆಫ್ ಡಿಮಾಂಡ್ ಮೇಲೆ ಈ ವೇಜಸ್ ಅನ್ನ ರಿವೈಸ್ ಮಾಡಬೇಕು. ಇದು 2 ಸರ್ ಮೇಜರ್ ಡಿಮಾಂಡ್ ಮೇಲೆ ನಾವು ಅವ್ರಿಗೆ 21 days ಮುಂಚೆನೆ ಲೀಗಲ್ ಆಗಿ ಅವ್ರಿಗೆ ನಾವು ಲೆಟರ್ ಕೊಟ್ವಿ. ಈ 21 days ಒಳಗಡೆ ನಮ್ಮನ್ನು ಕರೆದು ನೀವು ದಯವಿಟ್ಟು ಮಾತಾಡಿ, ನಮ್ಗೆ ಏನೇನು ಪ್ರಾಬ್ಲಮ್ ಇದೆ ಸಾರ್ಟ್ ಔಟ್ ಮಾಡಿ ಅಂತ ನಾವು ಕೊಟ್ವಿ ಸರ್. ಈ 21 days ಅಲ್ಲಿ ನಮ್ಗೆ ಏನು ಅವ್ರು ಕರೆದಿಲ್ಲ. ಆಮೇಲೆ ಸ್ಟ್ರೈಕ್ ನೋಟಿಸ್ ನಾವು ಲೀಗಲ್ ಆಗಿ ಕೊಟ್ವಿ. ಅವ್ರ ಹತ್ರ ಇಂದ ಯಾವುದೇ ಉತ್ತರ ಬಂದಿಲ್ಲ ಅಂತ ಕಾರಣಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾವೆ ಸರ್. ಇವತ್ತು 13th day ಸರ್. ದಿಸ್ ಇಸ್ ಅವರ್ ಇಶ್ಯೂ ಸರ್. ಒನ್ ಮೋರ್ ಥಿಂಗ್, ಇವಾಗ ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಎಲ್ಲ 20, 30, 40 ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್. ಈ ಸರ್ವಿಸ್ ಮುಗಿಸ್ಕೊಂಡು ಅವರೆಲ್ಲ ಹೊರಗಡೆ ಹೋಗುವಾಗ ಏನು ತಗೊಂಡು ಹೋಗಲ್ಲ ಸರ್. ಎಲ್ಲ ಎಂಟಿ ಹ್ಯಾಂಡ್ ಹೋಗ್ತಾರೆ ಸರ್. ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಯಾವುದೇ ಒಂದು ಬೆನಿಫಿಟ್ಸ್ ಇಲ್ಲ, ಯಾವುದೇ ಇಲ್ಲ ಸರ್. ಸರ್ ನಿಜ ಹೇಳ್ಬೇಕಂದ್ರೆ ನಮಗೆ ಇರೋದು ಒಂದು PF ಅಲ್ಲಿ ಹಣ ಸೇರುತ್ತೆ ಸರ್. ಈ ಬರೋ ನಮ್ಗೆ ಪೇಮೆಂಟ್ ಸಾಕಾಗೋದಿಲ್ಲ ಸರ್. ಆ PF ಅನ್ನು ಲೋನ್ ಆಗ್ಬಿಟ್ಟು ತೆಗೆದುಕೊಂಡ್ಬಿಡ್ತೀವಿ ಸರ್. ನಮ್ಗೆ ಸೇವಿಂಗ್ಸ್ ಕೂಡ ಏನಿಲ್ಲ. ನಮ್ಗೆ ಬರೋ ಪೇಮೆಂಟ್ ನಮ್ಗೆ ಸಾಕಾಗ್ತಾ ಇಲ್ಲ ಸರ್. ವಿ ಕೆನಾಟ್ ಸರ್ವೈವ್ ದಿಸ್ ಪೇಮೆಂಟ್ ಟು ಲೀಡ್ ಅವರ್ ಫ್ಯಾಮಿಲಿ, ಟು ಲೀಡ್ ಅವರ್ ಚಿಲ್ಡ್ರನ್ ಅಂಡ್ ಟು ಲೀಡ್ ಅ ಡಿಗ್ನಿಫೈಡ್ ಲೆವೆಲ್ ಇನ್ ದಿಸ್ ಸೊಸೈಟಿ ಸರ್. ಈ ಪೇಮೆಂಟ್ ನಮ್ಗೆ ಸಾಕಾಗುತ್ತಾ ಇಲ್ಲ. ಈ ಸರ್ವಿಸ್ ಗ್ರಾಜ್ಯುಟಿ ಬಗ್ಗೆ ಅವ್ರಿಗೆ ಏನು ಕ್ರಮ ತಗೊಳ್ತಾ ಇಲ್ಲ ಸರ್. ಅವೆಲ್ಲೆಲ್ಲೋ ಹೋಗಿ ಏನೇನೋ ಮಾಡಿದ್ವಿ ಸರ್. ನಮ್ಗಿರೋ ಇವಾಗ ಒಂದೇ ನಂಬಿಕೆ, ಎಲ್ಲಾ ಕಾರ್ಮಿಕರಿಗೂ ದೇವರ ತರ ನೀವು ಬಂದಿದ್ರೆ ಸರ್, ನಿಮ್ಮಿಂದ ಎಲ್ಲ ಸಾಧ್ಯವಾಗುತ್ತೆ ಅಂತ ನಿಜವಾಗ್ಲೂ ಬಯಸ್ತೀವಿ ಸರ್. ಕಾರ್ಮಿಕರಿಗೆ ಏನಾದ್ರೂ ಒಂದು ಕಷ್ಟ, ರೈತರಿಗೆ ಏನಾದ್ರೂ ಒಂದು ಕಷ್ಟ ಅಂದ್ರೆ ಫಸ್ಟ್ ವಾಯ್ಸ್ ಕರ್ನಾಟಕ ಸ್ಟೇಟ್ ಅಲ್ಲಿ ರೈಸ್ ಆಗೋದು ನಮ್ಮ ಕುಮಾರಣ್ಣ ವಾಯ್ಸ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಸರ್. ಅದರಿಂದ ನಿಮ್ಮ ಹತ್ರ ಬೇಡಿಕೆಗಳನ್ನ ಇರ್ತೀವಿ ಸರ್. ನಮಸ್ಕಾರ.